ನಮಸ್ಕಾರ ಸ್ನೇಹಿತರೆ, ಮನಿ ಟಾಕ್ಸ್ ಕನ್ನಡದ ಮತ್ತೊಂದು ಪ್ರಮುಖ ಸಂಚಿಕೆಗೆ ನಿಮ್ಗೆಲ್ರಿಗೂ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ನಾವು ಕಳೆದ ವಿಡಿಯೋದಲ್ಲಿ ಜಾಗತಿಕ ಯುದ್ಧದ ಪರಿಣಾಮವಾಗಿ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ಬೆಲೆ ದಿಢೀರ್ ಏರಿದ್ರ ಬಗ್ಗೆ ಮಾತಾಡಿದ್ವಿ. ಆದರೆ ಈಗ ಪರಿಸ್ಥಿತಿ ನಮ್ಮ ಊಹೆಯನ್ನ ಮೀರಿ ಕೈಮೀರಿ ಹೋಗ್ತಾ ಇದೆ. ಹೌದು ಸ್ನೇಹಿತರೆ, ಜಾಗತಿಕ ಯುದ್ಧದ ಕರಿನೆರಳು ಈಗ ಕೇವಲ ಗ್ಯಾಸ್ ಸಿಲಿಂಡರ್ ಅಥವಾ ಪೆಟ್ರೋಲ್ಗೆ ಮಾತ್ರ ಸೀಮಿತ ಆಗಿಲ್ಲ. ಇಡೀ ಭಾರತದ ಆರ್ಥಿಕತೆಯನ್ನೇ ಬುಡಮೇಲು ಮಾಡುವ ಹಂತಕ್ಕೆ ತಲುಪಿದೆ. ಪ್ರಧಾನಿ ನರೇಂದ್ರ ಮೋದಿಯವರು ಜನರಿಗೆ ಮಾಡಿದ ಆ ಒಂದೇ ಒಂದು ಮನವಿ ಇದೀಗ ಇಡೀ ಷೇರುಪೇಟೆಯನ್ನೇ ನಡುಗಿಸಿದೆ. ಸೆನ್ಸೆಕ್ಸ್ 1000 ಅಂಕಗಳಷ್ಟು ಕುಸಿದ್ರೆ, ನಿಫ್ಟಿ ಪಾತಾಳಕ್ಕೆ ಇಳಿಕೆ ಕಂಡಿದೆ. ಇದರಿಂದ ಲಕ್ಷಾಂತರ ಹೂಡಿಕೆದಾರರು ಒಂದೇ ದಿನದಲ್ಲಿ ಸಾವಿರಾರು ಕೋಟಿ ರೂಪಾಯಿ ಕಳ್ಕೊಂಡಿದ್ದಾರೆ. ಇನ್ನೊಂದು ಕಡೆ ಮೋದಿಯವರ ಹೇಳಿಕೆ ವಿರುದ್ಧ ರಾಹುಲ್ ಗಾಂಧಿ ಕೆಂಡಾಮಂಡಲವಾಗಿದ್ದಾರೆ. ಹಾಗಾದ್ರೆ ಪ್ರಧಾನಿ ಮೋದಿ ಹೇಳಿದ್ದೇನು? ಯಾವೆಲ್ಲ ಕಂಪನಿಗಳ ಷೇರುಗಳು ನೆಲಕಚ್ಚಿದೆ? ಡಾಲರ್ ಎದುರು ರೂಪಾಯಿ ಬೆಲೆ ಐತಿಹಾಸಿಕ ಕುಸಿತ ಕಂಡಿರೋದ್ಯಾಕೆ? ಈ ಎಲ್ಲ ಆರ್ಥಿಕ ಅಲ್ಲೋಲ ಕಲ್ಲೋಲದ ಹಿಂದಿನ ಅಸಲಿ ಕಾರಣ ಏನು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ಎಳೆಯಾಗಿ ಬಿಡಿಸಿ ಹೇಳ್ತೀವಿ. ವಿಡಿಯೋ ಶುರು ಮಾಡೋದಕ್ಕೂ ಮುನ್ನ ನೀವಿನ್ನೂ ನಮ್ಮ ಮನಿ ಟಾಕ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ. ದೇಶದ ಜನತೆಗೆ ಕೈ ಮುಗಿದು ಮನವಿ ಮಾಡಿದ ಮೋದಿ, ಪ್ರಧಾನಿ ಹೇಳಿದ್ದೇನು? ಸ್ನೇಹಿತರೆ, ಪಶ್ಚಿಮ ಏಷ್ಯಾದಲ್ಲಿ ಅಮೆರಿಕ ಮತ್ತು ಇರಾನ್ ನಡುವೆ ನಡೀತಾ ಇರುವ ಸಂಘರ್ಷ ತಾರಕಕ್ಕೇರಿದ್ದು, ಶಾಂತಿ ಮಾತುಕತೆಗಳು ಮುರಿದು ಬಿದ್ದಿವೆ. ಇದರ ನೇರ ಪರಿಣಾಮ ಜಾಗತಿಕ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲದ ಬೆಲೆ ಗಗನಕ್ಕೇರ್ತಾ ಇದೆ. ಇದೇ ಕಾರಣಕ್ಕೆ ಹೈದರಾಬಾದ್ನಲ್ಲಿ ನಡೆದ ಸಮಾವೇಶವೊಂದರಲ್ಲಿ ಮಾತನಾಡಿದ ಪ್ರಧಾನಿ ಮೋದಿ, ದೇಶದ ಜನತೆಗೆ ಕೆಲವು ತುರ್ತು ಮನವಿಗಳನ್ನ ಮಾಡಿದ್ರು. ಅದೇನು ಅಂದ್ರೆ, ಒಂದು, ಅನಗತ್ಯವಾಗಿ ಪೆಟ್ರೋಲ್ ಡೀಸೆಲ್ ಬಳಸಬೇಡಿ, ಕಾರ್ ಪೂಲಿಂಗ್ ಮಾಡಿ, ಎಲೆಕ್ಟ್ರಿಕ್ ವಾಹನಗಳನ್ನು ಬಳಸಿ, ಮೆಟ್ರೋದಲ್ಲಿ ಓಡಾಡಿ ಅಂತ. ಎರಡನೇದು, ಕೋವಿಡ್ ಸಮಯದಲ್ಲಿ ಇದ್ದಂತೆ ಮತ್ತೆ ವರ್ಕ್ ಫ್ರಮ್ ಹೋಮ್ ಮತ್ತು ಆನ್ಲೈನ್ ಮೀಟಿಂಗ್ಗಳನ್ನು ಶುರು ಮಾಡಿ ಅನ್ನೋದು. ಮೂರನೆಯದು, ಮುಂದಿನ 1 ವರ್ಷದ ಮಟ್ಟಿಗೆ ಅನಗತ್ಯವಾಗಿ ಚಿನ್ನವನ್ನು ಖರೀದಿಸಬೇಡಿ ಅಂತ ಹೇಳಿದ್ರು. ಇನ್ನು ನಾಲ್ಕನೆಯದಾಗಿ, ವಿದೇಶಿ ಪ್ರವಾಸಗಳನ್ನು ರದ್ದು ಮಾಡಿ ದೇಶದ ಒಳಗೆ ಪ್ರವಾಸ ಮಾಡಿ ಅಂತ ಕರೆ ಕೊಟ್ಟಿದ್ದಾರೆ. ಐದನೇದಾಗಿ, ರಸಗೊಬ್ಬರ ಮತ್ತು ಅಡುಗೆ ಎಣ್ಣೆಯ ಬಳಕೆಯನ್ನ ಆದಷ್ಟು ಕಡಿಮೆ ಮಾಡಿ ಅನ್ನುವಂಥ ಸಂದೇಶ ಕೊಟ್ಟಿದ್ದಾರೆ. ಭಾರತದ ವಿದೇಶಿ ವಿನಿಮಯ ಮೀಸಲು ಉಳಿಸುವ ದೃಷ್ಟಿಯಿಂದ ಆರ್ಥಿಕ ಬಿಕ್ಕಟ್ಟನ್ನು ತಡೆಯೋದಕ್ಕೆ ಪ್ರಧಾನಿಯವರು ದೇಶಭಕ್ತಿಯ ಹೆಸರಲ್ಲಿ ಈ ಮನವಿಗಳನ್ನು ಮಾಡಿದ್ರು. ಆದರೆ ಮೋದಿಯವರ ಈ ಒಂದೇ ಒಂದು ಮಾತು ಮರುದಿನವೇ ಷೇರುಪೇಟೆಯಲ್ಲಿ ಸುನಾಮಿಯನ್ನೇ ಸೃಷ್ಟಿಸಿಬಿಟ್ಟಿದೆ. ನೆಲಕಚ್ಚಿದ ಷೇರುಪೇಟೆ, ನಲುಗಿದ ಹೂಡಿಕೆದಾರರು. ಸೋಮವಾರ ಬೆಳಿಗ್ಗೆ ಷೇರುಪೇಟೆ ಓಪನ್ ಆಗಿದ್ದೇ ತಡ ಪ್ರಧಾನಿಯವರ ಹೇಳಿಕೆಯ ಎಫೆಕ್ಟ್ ನೇರವಾಗಿ ಕಾಣಿಸ್ತು. ಸೆನ್ಸೆಕ್ಸ್ ಬರೋಬ್ಬರಿ 1000 ಅಂಕಗಳಷ್ಟು ಕುಸಿದು 76,000 ಮಟ್ಟಕ್ಕೆ ತಲುಪಿದ್ರೆ, ನಿಫ್ಟಿ 300 ಅಂಕಗಳಿಗಿಂತ ಹೆಚ್ಚು ಕುಸಿದು 24,000 ಮಟ್ಟಕ್ಕಿಂತ ಕೆಳಕ್ಕಿಳಿತಿದೆ. ಎಲ್ಲ 16 ಪ್ರಮುಖ ವಲಯಗಳ ಷೇರುಗಳು ನಷ್ಟ ಅನುಭವಿಸಿದೆ. ಯಾವ್ಯಾವ ಷೇರುಗಳು ಕುಸಿದ್ವು ಅನ್ನೋದನ್ನ ನೋಡೋದಾದ್ರೆ, ಅತಿ ಹೆಚ್ಚು ಕುಸಿತ ಕಂಡಿದ್ದು ಚಿನ್ನದ ಷೇರುಗಳು. ಸದ್ಯಕ್ಕೆ ಚಿನ್ನ ಖರೀದಿಸಬೇಡಿ ಅನ್ನೋ ಮೋದಿಯವರ ಮಾತಿನಿಂದ ಟೈಟಾನ್ ಷೇರುಗಳು 7% ಕುಸಿತ ಕಂಡ್ರೆ, ಕಲ್ಯಾಣ್ ಜ್ಯುವೆಲ್ಲರ್ಸ್, ಸೆನ್ಕೋ ಗೋಲ್ಡ್ ಮತ್ತು ಪಿಸಿ ಜ್ಯುವೆಲ್ಲರ್ಸ್ ಷೇರುಗಳು 10% ನಷ್ಟ ಅನುಭವಿಸಿ ಪಾತಾಳಕ್ಕೆ ಕುಸಿದ್ವು. ಎರಡನೇ ಅತಿ ಹೆಚ್ಚು ನಷ್ಟಕ್ಕೆ ಗುರಿಯಾಗಿದ್ದು ಪ್ರವಾಸೋದ್ಯಮಕ್ಕೆ ಸಂಬಂಧಪಟ್ಟ ಷೇರುಗಳು. ವಿದೇಶಿ ಪ್ರವಾಸ ಮಾಡಬೇಡಿ ಅಂತ ಹೇಳಿದ್ದಕ್ಕೆ ಯಾತ್ರಾ ಆನ್ಲೈನ್, ಥಾಮಸ್ ಕುಕ್, ಈಸಿ ಟ್ರಿಪ್ ಹಾಗೂ ಇಂಡಿಯನ್ ಹೋಟೆಲ್ಸ್, ಲೆಮನ್ ಟ್ರೀನಂತ ಹಾಸ್ಪಿಟಾಲಿಟಿ ಷೇರುಗಳು 5% ಕುಸಿದ್ವು. IRCTC ಕೂಡ ನಷ್ಟ ಅನುಭವಿಸಿತು. ಪ್ರಮುಖ ವಿಮಾನಯಾನ ಸಂಸ್ಥೆ ಇಂಡಿಗೋ ಷೇರುಗಳು 4%ಕ್ಕಿಂತ ಹೆಚ್ಚು ಇಳಿಕೆ ಕಂಡ್ವು. ಮೂರನೆಯದಾಗಿ, ರಸಗೊಬ್ಬರ ಕಂಪನಿಗಳ ಷೇರುಗಳು ಕೂಡ ಹೊಡೆತ ಅನುಭವಿಸಿದ್ವು. ರಾಸಾಯನಿಕ ಗೊಬ್ಬರ ಬಳಕೆ ಕಡಿಮೆ ಮಾಡಿ ಅಂತ ಹೇಳಿದ್ದಕ್ಕೆ ಕೋರಮಂಡಲ್, ಫ್ಯಾಕ್ಟ್, ಚಂಬಲ್ ಫರ್ಟಿಲೈಸರ್ಸ್ ಷೇರುಗಳು 3% ನಷ್ಟ ಕಂಡ್ವು. ನಾಲ್ಕನೆಯದಾಗಿ, ತೈಲ ಕಂಪನಿಗಳ ಷೇರುಗಳು ಇಳಿಕೆಯಾದ್ವು. ಕಚ್ಚಾ ತೈಲದ ಬೆಲೆ ಹೆಚ್ಚಾದ ಹಿನ್ನೆಲೆ ಇಂಡಿಯನ್ ಆಯಿಲ್, BPCL ಮತ್ತು HPCL ಷೇರುಗಳು ತಲಾ 2%ಕ್ಕಿಂತ ಹೆಚ್ಚು ಕುಸಿತ ಕಂಡ್ವು. ಆದರೆ ಇದೇ ಹೊತ್ತಲ್ಲಿ ಒಂದು ಗುಡ್ ನ್ಯೂಸ್ ಅಂದ್ರೆ, ಎಲೆಕ್ಟ್ರಿಕ್ ವಾಹನ ಬಳಸಿ ಅಂತ ಮೋದಿ ಹೇಳಿದ್ರಿಂದ EV ವಲಯದ JBM ಆಟೋ, ಓಲಾ ಎಲೆಕ್ಟ್ರಿಕ್, ಏಥರ್ ಎನರ್ಜಿ ಹಾಗೂ ಒಲೆಕ್ಟ್ರಾ ಷೇರುಗಳು 4% ಏರಿಕೆ ಕಂಡು ಹೂಡಿಕೆದಾರರಿಗೆ ಲಾಭ ನೀಡಿದ್ವು. ಡಾಲರ್ ಎದುರು ರೂಪಾಯಿ ಐತಿಹಾಸಿಕ ಕುಸಿತ. ಷೇರುಪೇಟೆ ಕುಸಿತ ಒಂದೆಡೆಯಾದ್ರೆ, ಡಾಲರ್ ಎದುರು ಭಾರತೀಯ ರೂಪಾಯಿ ಮೌಲ್ಯ ಐತಿಹಾಸಿಕ ಕುಸಿತ ಕಂಡಿದೆ. ಸೋಮವಾರ $1ಗೆ ರೂಪಾಯಿ ಮೌಲ್ಯ ಬರೋಬ್ಬರಿ $95.17 ತಲುಪಿದೆ. ಇದು 2026ರಲ್ಲಿ ಅತಿ ಕನಿಷ್ಠ ಮಟ್ಟವಾಗಿದೆ. ಇದಕ್ಕೆ ಮುಖ್ಯ ಕಾರಣ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಇರಾನ್ ನೀಡಿದ್ದ ಶಾಂತಿ ಒಪ್ಪಂದದ ಪ್ರಸ್ತಾಪವನ್ನ ಕಸದ ಬುಟ್ಟಿಗೆ ಎಸೆದಿರೋದು. ಇದರಿಂದ ಕಚ್ಚಾ ತೈಲದ ಬೆಲೆ ಬ್ಯಾರೆಲ್ಗೆ $105.5 ದಾಟಿದೆ.
ಭಾರತ ತನಗೆ ಬೇಕಾದ 85% ತೈಲವನ್ನು ಆಮದು ಮಾಡಿಕೊಳ್ಳೋದ್ರಿಂದ ನಾವು ಡಾಲರ್ ರೂಪದಲ್ಲೇ ಹೆಚ್ಚಿನ ಹಣ ಪಾವತಿಸಬೇಕಿದೆ. ಇತ ವಿದೇಶಿ ಹೂಡಿಕೆದಾರರು ಕೂಡ ಕೇವಲ 2 ವರ್ಷದಲ್ಲೇ 2,18,000 ಕೋಟಿ ರೂಪಾಯಿಗಳಿಗೂ ಹೆಚ್ಚು ಬಂಡವಾಳವನ್ನು ಭಾರತದ ಷೇರುಪೇಟೆಯಿಂದ ಹಿಂದಕ್ಕೆ ತಗೊಂಡಿದ್ದಾರೆ. ಇದು ನಮ್ಮ ಆರ್ಥಿಕತೆಗೆ ದೊಡ್ಡ ಹೊಡೆತ ನೀಡಿದೆ. ಕೇಂದ್ರದ ವಿರುದ್ಧ ರಾಹುಲ್ ಗಾಂಧಿ ಕಿಡಿ, ಸರ್ಕಾರವನ್ನು ಸಮರ್ಥಿಸಿಕೊಂಡ ಸಚಿವರು. ಪ್ರಧಾನಿ ಮೋದಿಯವರ ಈ ಮನವಿಯನ್ನ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ತೀವ್ರವಾಗಿ ಟೀಕಿಸಿದ್ದಾರೆ. ಇದು ಸರ್ಕಾರದ ವೈಫಲ್ಯಕ್ಕೆ ಸಾಕ್ಷಿ ಅಂತ ರಾಹುಲ್ ಗುಡುಗಿದ್ದಾರೆ. ಮೋದಿ ಸರ್ಕಾರ 12 ವರ್ಷ ಆಡಳಿತ ನಡೆಸಿ ಈಗ ದೇಶದ ಜನರಿಗೆ ಏನು ಖರೀದಿಸಬೇಕು, ಏನು ತಿನ್ನಬೇಕು, ಎಲ್ಲಿಗೆ ಹೋಗಬೇಕು, ಎಲ್ಲಿಗೆ ಹೋಗಬಾರ್ದು ಅಂತ ಪಾಠ ಮಾಡ್ತಾ ಇದೆ. ಆರ್ಥಿಕತೆಯನ್ನ ನಿಭಾಯಿಸಲಾಗದೆ ಸರ್ಕಾರ ಈ ಜವಾಬ್ದಾರಿಯಿಂದ ನುಣುಚಿಕೊಂಡು ಆ ಹೊರೆಯನ್ನ ಸಾಮಾನ್ಯ ಜನರ ಮೇಲೆ ಹಾಕ್ತಾ ಇದೆ ಅಂತ ಅವರು ಎಕ್ಸ್ ಖಾತೆಯಲ್ಲಿ ಕಿಡಿಕಾರಿದ್ದಾರೆ. ಆದರೆ ಕೇಂದ್ರ ಸಚಿವ ಅಶ್ವಿನಿ ವೈಷ್ಣವ್ ಅವರು ಪ್ರಧಾನಿಯವರ ನಡೆಯನ್ನ ಸಮರ್ಥಿಸಿಕೊಂಡಿದ್ದಾರೆ. ಜಗತ್ತು ಈಗ ಅತ್ಯಂತ ಪ್ರಕ್ಷುಬ್ಧ ಪರಿಸ್ಥಿತಿಯಲ್ಲಿದೆ. ಇರಾನ್ ಅಮೆರಿಕ ನಡುವೆ ಸದ್ಯಕ್ಕೆ ಯುದ್ಧ ನಿಲ್ಲೋ ಲಕ್ಷಣಗಳಿಲ್ಲ. ಈ ಜಾಗತಿಕ ಬಿಕ್ಕಟ್ಟಿಗೆ ಭಾರತ ಕಾರಣ ಅಲ್ಲದೇ ಇದ್ರೂ ನಾವು ಅದನ್ನ ಎದುರಿಸಲೇಬೇಕು. ಹಾಗಾಗಿ ಪ್ರತಿಯೊಬ್ಬ ನಾಗರಿಕನು ಸರ್ಕಾರದ ಜೊತೆ ಕೈ ಜೋಡಿಸಿ ಇಂಧನ ಉಳಿಸುವ ಕೆಲಸ ಮಾಡಬೇಕು ಅಂತ ಹೇಳಿದ್ದಾರೆ. ಸ್ನೇಹಿತರೆ, ಒಟ್ಟಿನಲ್ಲಿ ಜಾಗತಿಕ ಯುದ್ಧದ ಕಾವು ಈಗ ಭಾರತದ ಷೇರುಪೇಟೆಯಿಂದ ಹಿಡಿದು ಸಾಮಾನ್ಯರ ಜೇಬಿನವರೆಗೂ ತಟ್ತಾ ಇದೆ. ಪೆಟ್ರೋಲ್ ಉಳಿಸಲು ಮತ್ತೆ ವರ್ಕ್ ಫ್ರಮ್ ಹೋಮ್ ತರುವ ಮೋದಿಯವರ ಐಡಿಯಾ ಬಗ್ಗೆ ನೀವೇನು ಹೇಳ್ತೀರಿ? ಆರ್ಥಿಕ ಬಿಕ್ಕಟ್ಟಿನ ನೆಪದಲ್ಲಿ ಚಿನ್ನ ಖರೀದಿಸಬೇಡಿ, ಪ್ರವಾಸ ಮಾಡಬೇಡಿ ಅನ್ನೋದು ಎಷ್ಟರ ಮಟ್ಟಿಗೆ ಸರಿ? ರಾಹುಲ್ ಗಾಂಧಿಯವರ ಟೀಕೆ ಸರಿಯಾಗಿದೆಯಾ? ನಿಮ್ಮ ಅನಿಸಿಕೆಗಳನ್ನು ತಪ್ಪದೇ ಕಾಮೆಂಟ್ ಬಾಕ್ಸ್ನಲ್ಲಿ ಹಂಚಿಕೊಳ್ಳಿ. ಈ ಡೀಟೇಲ್ಡ್ ಅನಾಲಿಸಿಸ್ ನಿಮಗೆ ಇಷ್ಟ ಆಗಿದ್ರೆ ಈಗಲೇ ವಿಡಿಯೋಗೆ ಲೈಕ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಆರ್ಥಿಕತೆಯ ಪ್ರತಿಯೊಂದು ಲೇಟೆಸ್ಟ್ ಅಪ್ಡೇಟ್ಸ್ಗಳಿಗಾಗಿ ಮರೆಯದೆ ನಮ್ಮ ಮನಿ ಟಾಕ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಚಾರದ ಜೊತೆಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.